Hello all, welcome to Creative IAS Academy. This is Lohit Kumar R here. 1000 MCQs ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ. ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಪ್ರಶ್ನೆಗಳು ಇರೋದ್ರಿಂದ ಸುಮಾರು ಸ್ಟೂಡೆಂಟ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಸರ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತೇಳಿದೆ. ನೋಡಿ, ಪ್ರಶ್ನೆಗಳು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಬಟ್ ಇಂಗ್ಲೀಷಲ್ಲಿ ಪಾಯಿಂಟ್ಸ್ಗಳನ್ನು ಏನು ಮಾಡ್ತಾ ಇದ್ದೀನಿ, ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಆದುದರಿಂದ ಈ ಒಂದು ವಿಡಿಯೋ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಕನ್ನಡದಲ್ಲಿ ಸ್ಲೈಡ್ಸ್ ಇದೆ, ಇದನ್ನು ಅಬ್ಸರ್ವ್ ಮಾಡ್ಬೋದು. ಜೊತೆಗೆ ಇಂಗ್ಲೀಷನ್ನ ನಾವು ಕನ್ನಡದಲ್ಲಿ ಬಳಸ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಜೊತೆಗೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಎರಡೂ ಕೂಡ ಈ ವಿಡಿಯೋಗಳನ್ನು ನೋಡ್ಬೋದಾಗುತ್ತೆ. ನೋಡಿ, ಇನ್ನೊಂದು ಪಾಯಿಂಟ್ ಏನಾದ್ರು ಹೇಳೋದಕ್ಕೆ ಬಯಸ್ತೀನಿ ಅಂದರೆ, KPSC ಆಲ್ರೆಡಿ ತನ್ನ ನೋಟಿಫಿಕೇಷನಲ್ಲಿ ಏನು ಹೇಳಿದೆ ಅಂದರೆ, ಯಾವುದಾದ್ರೂ ಒಂದು MCQ ಇದೆಯಲ್ಲ, ಈ MCQಸ್ನ ನಡುವೆ ಏನಾದರೂ ಗೊಂದಲ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಎರಡು ರೀತಿಯಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಇರುತ್ತೆ. ಒಂದು ಕನ್ನಡ ಇರುತ್ತೆ, ಇನ್ನೊಂದು ಇಂಗ್ಲೀಷ್ ಇರುತ್ತೆ. ಬಟ್ ನೀವು ಕನ್ನಡದಲ್ಲಿ ಏನಾದರೂ ಗೊಂದಲ ಇದ್ದಾಗ ಇಂಗ್ಲೀಷ್ ನೋಡ್ಕೊಬೇಕು ಅಂತ ಹೇಳಿದ್ದಾರೆ ಅವರು. ಜೊತೆಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೇ ಗೊಂದಲದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿರ್ತಕ್ಕಂತಹ MCQs ಇದೆಯಲ್ಲ, ಅದೇ ಒಂದು ಫೈನಲ್ ಅಂತೇಳಿ ಅವರು ಫೈನಲ್ ಆಗಿ ನೀಡಿರ್ತಕ್ಕಂಥ ಮಾಹಿತಿಯನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ಬೇಕು. ಆದುದರಿಂದ ಇಟ್ ಈಸ್ ನೆಸಸರಿ ಟು ರೀಡ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇದೊಂದು ಡಿಸೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಕಾಲಾ ಅಜರ್ ಅಂತಕ್ಕಂಥದ್ದು. ಕಾಲಾ ಅಜರ್ ಈಸ್ ಎ ಸ್ಲೋ ಪ್ರೋಗ್ರೆಸಿಂಗ್ ಇಂಡೋಜಿನಿಯಸ್ ಡಿಸೀಸ್ ಕಾಸ್ಡ್ ಬೈ ಎ ಪ್ರೋಟೋಸೋನ್ ಪ್ಯಾರಾಸೈಟ್ ಆಫ್ ಜೆನ್ಯೂನ್ ಲೆಸ್ತಮೇನಿಯಾ ಅಂತೇಳಿದೆ. ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಳ್ತಾ ಹೋಗೋಣ. ಇನ್ ಇಂಡಿಯಾ ಲೆಶ್ಮೇನಿಯಾ ಡೊನೋವಾನಿ ಈಸ್ ದ ಓನ್ಲಿ ಪ್ಯಾರಾಸೈಟ್ ಕಾಸಿಂಗ್ ದಿಸ್ ಡಿಸೀಸ್ ಅಂತೇಳಿದೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ನಾವು ಐಡೆಂಟಿಫೈ ಮಾಡಬೇಕು. ಮೊದಲನೇ ಸ್ಟೇಟ್ಮೆಂಟನ್ನು ನೋಡಿಕೊಂಡಾಗ ನಮಗೆ ಇದು ಸರಿಯಾಗುತ್ತೆ. ಕಾರಣ ಏನು ಅಂದರೆ, ಇಲ್ಲಿ ಜೀನೋಸ್ ಲಿಸ್ಮೇನಿಯಾ ಅಂತಕ್ಕಂಥ ಒಂದು ಪ್ಯಾರಾಸೈಟ್ ಇದೆಯಲ್ಲ, ಇದರಿಂದನೇ ನಮಗೆ ಕಾಲಾ ಅಜರ್ ಬರ್ತಕ್ಕಂಥದ್ದು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟನ್ನು ನೋಡಿಕೊಂಡಾಗ ಇನ್ ಇಂಡಿಯಾ ಲಿಸ್ಮೇನಿಯಾ ಡೊನೋವಾನ್ ಇಸ್ ದ ಓನ್ಲಿ ಪ್ಯಾರಾಸೈಟ್ ಕಾಸಿಂಗ್ ದಿಸ್ ಡಿಸೀಸ್ ಅಂತೇಳಿದೆ. ಇದು ಕೂಡ ಸರಿಯಾಗುತ್ತೆ. ಹೆನ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಕಾಲಾ ಅಜರ್ಗೆ ಸಂಬಂಧಪಟ್ಟಂತೆ ನೀವು ಎರಡು ರೀತಿಯಾಗಿರ್ತಕ್ಕಂಥ ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ ಎರಡು ರೀತಿಯಾಗಿರ್ತಕ್ಕಂಥ ಪಾಯಿಂಟ್ ಯಾವುದು ಅಂತ ನೋಡ್ಕೊಂಡಾಗ, ಮೊದಲನೇದು, ಇದನ್ನು ನಾವು ನೆಗ್ಲೆಕ್ಟೆಡ್ ಟ್ರೋಪಿಕಲ್ ಡಿಸೀಸ್ ಅಂತೇಳಿ ಏನು ಮಾಡಿದ್ವಿ, ಕನ್ಸಿಡರ್ ಮಾಡಿದ್ವಿ. ಈ ರೋಗ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಕಾಂಟಿನೆಂಟಲ್ಲಿ ಕಂಡುಬರುತ್ತೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಆಫ್ರಿಕಾ ಜೊತೆಗೆ ಏಷ್ಯಾ, ರೈಟ್, ಆಫ್ರಿಕಾ, ಏಷ್ಯಾ ಮತ್ತು ಲ್ಯಾಟಿನ್ ಅಮೇರಿಕಾ ರಾಷ್ಟ್ರಗಳಲ್ಲಿ ಕಂಡುಬರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಸೀಸ ಸೇವನೆ ಅಥವಾ ಕೊಳತಗೊಳ್ಳುವಿಕೆ ಆರೋಗ್ಯಕ್ಕೆ ಅಪಾಯಕಾರಿ. ಹಾಗಾದರೆ ಸೀಸದಲ್ಲಿನ ವಿಷದ ಪ್ರಮುಖ ಮೂಲಗಳು ಯಾವುದು ಅಂತೇಳಿ ಕೇಳಿದೆ. ಲೆಡ್ ಇಂಜೆಸ್ಟೆಡ್ ಆರ್ ಇನ್ಹೇಲ್ಡ್ ಈಸ್ ಅ ಹೆಲ್ತ್ ಹಜಾರ್ಡ್. ವಾಟ್ ಆರ್ ದ ಮೇಜರ್ ಸೋರ್ಸಸ್ ಆಫ್ ಲೀಡ್ ಪಾಯ್ಸನಿಂಗ್ ಅಂತೇಳಿದೆ. ಆ್ಯಕ್ಚುಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ. ಇಲ್ಲಿ ನೋಡಿ, 4 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಕೊಡಲಾಗಿರುವಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಯಾವುದು ಅಂತ ನಾವು ಕನ್ಸಿಡರ್ ಮಾಡಿದಾಗ ಆಪ್ಷನ್ 1 ಆ್ಯಂಡ್ 3 ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇಲ್ಲಿ ಆಪ್ಷನ್ ಬಿ ಅನ್ನು ನಾವು ಏನಕ್ಕೆ ನಾವು ಸರಿ ಅಂತೇಳಿ ಹೇಳಿದ್ವಿ ಅಂದರೆ, ನೋಡಿ, ಸ್ಮೆಲ್ಟಿಂಗ್ ಯೂನಿಟ್ಸು ಅದೇ ರೀತಿಯಾಗಿ ಪೇಂಟ್ಸು ಇವು ಮೇಜರ್ ಆಗಿರ್ತಕ್ಕಂಥ ಲಿಡ್ಗೆ ಕಾರಣ ಆಗ್ತಕ್ಕಂಥ ಕೆಲವು ಯೂನಿಟ್ಸ್ಗಳು ಅಂತ ಕನ್ಸಿಡರ್ ಮಾಡ್ಬೋದು. ಇದರ ಜೊತೆಗೆ ನಮಗೆ ಬ್ಯಾಟ್ರಿ ರೀಸೈಕ್ಲಿಂಗನ್ನು ಮಾಡ್ತೀವಲ್ಲ, ಆ ಒಂದು ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಲೆಡ್ ಮೈನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಯೂನಿಟ್ಗಳನ್ನು ನಾವು ಲೆಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯ್ಸನಿಂಗಿಗೆ ಯೂನಿಟ್ಗಳನ್ನು ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ಪೆನ್ ಆ್ಯಂಡ್ ಪೆನ್ಸಿಲ್, ಏರ್ ಆಯಿಲ್ ಆ್ಯಂಡ್ ಕಾಸ್ಮೆಟಿಕ್ಸ್ ಅಂತ ಹೇಳಿದ್ವಿ. ನೋಡಿ, ಜನರಲ್ ಆಗಿ ಏರ್ ಆಯಿಲ್ಸ್ ಆ್ಯಂಡ್ ಕಾಸ್ಮೆಟಿಕ್ಸಿಂದ ಲೆಡ್ ಪಾಯ್ಸನಿಂಗ್ ಆಗೋದಾಗಿದೆ. ಅದನ್ನು ತಯಾರು ಏನಕ್ಕೆ ಮಾಡ್ತಾಯಿದ್ರು? ವಿತ್ ದಟ್ ಬೇಸಿಕ್ ಐಡಿಯಾ ನಾವು ಆಪ್ಷನ್ 4 ತಪ್ಪು ಅಂತ ಕನ್ಸಿಡರ್ ಮಾಡ್ಬೋದು. ಪೆನ್ ಆ್ಯಂಡ್ ಪೆನ್ಸಿಲ್ ಅಂತ ಹೇಳಿದಿಲ್ಲ, ಇದನ್ನು ಕೂಡ ನಾವು ಈಸಿಯಾಗಿ ತೆಗೆದುಹಾಕ್ಬೋದು. ವಿತ್ ದಟ್ ಐಡಿಯಾ 1 ಆ್ಯಂಡ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ನೀವು ಲೆಡ್ ಅಂತೇಳಿ ಕನ್ಸಿಡರ್ ಮಾಡಿದಂಥ ಸಂದರ್ಭದಲ್ಲಿ ವೆರಿ ಡೇಂಜರಸ್ ಆಗಿರ್ತಕ್ಕಂಥ ಒಂದು ಐಟಮ್, ಇದು ಒಂದು ಎಲಿಮೆಂಟ್ ಅಂತಲೂ ಕೂಡ ಕರೀಲಾಗುತ್ತೆ. ನೋಡಿ, ಇದು ಡೈರೆಕ್ಟಾಗಿ ನರ್ವ್ ಸಿಸ್ಟಮ್ಸ್ ಏನಿದೆಯಲ್ಲ ಅದಕ್ಕೆ ಅಫೆಕ್ಟ್ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಅನೀಮಿಯಾ ಅಂತ ಒಂದು ರೋಗ ಇದೆಯಲ್ವಾ, ಆ ಅನೀಮಿಯಾ ರೋಗಕ್ಕೂ ಕೂಡ ಕಾರಣ ಆಗ್ತಕ್ಕಂಥದ್ದನ್ನು ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಅದರ ಜೊತೆಗೆ ನಿಮಗೆ ಮಕ್ಕಳಲ್ಲಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳಿದಾವಲ್ಲ, ಈ ಡೆವಲಪ್ಮೆಂಟಲ್ ಪ್ರೋಸೆಸ್ಸಿಗೂ ಕೂಡ ಲೆಡ್ ಪಾಯ್ಸನಿಂಗು ತೀವ್ರವಾಗಿರ್ತಕ್ಕಂಥ ಕಾರಣ ಉಂಟು ಮಾಡುತ್ತದೆ. ಇನ್ನೊಂದು ಪಾಯಿಂಟ್ ಏನಂತ ನೋಡ್ಕೊಳ್ಳೋದಾದರೆ, ಲೆಡ್ ಬಾಡಿ ಒಳಗೆ ಎಂಟ್ರಿ ಆಗಿದ ತಕ್ಷಣ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಟು ದ ಬ್ರೈನ್. ಸೊ ದಟ್ ಇಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಸಣ್ಣ ಮಕ್ಕಳ ಒಂದು ನರ್ವ್ ಸಿಸ್ಟಮ್ಗೆ ತೀವ್ರವಾಗಿರ್ತಕ್ಕಂಥ ಹಾರ್ಮ್ಫುಲ್ಲನ್ನು ಕ್ರಿಯೇಟ್ ಮಾಡುತ್ತೆ ಈ ಒಂದು ಲೆಡ್. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಪ್ಯೂರ್ಲಿ ರಿಲೇಟೆಡ್ ಟು ಜಿಯೋಗ್ರಫಿ ಕ್ವಶನ್. ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ: ಆಸ್ಟರಾಯ್ಡ್ ಬೆಲ್ಟ್ ಈಸ್ ಸಿಚುಯೇಟೆಡ್ ಬಿಟ್ವೀನ್ ಮಾರ್ಸ್ ಆ್ಯಂಡ್ ಜುಪಿಟರ್ ಅಂತೇಳಿದೆ. ಮೆಟರಾಯ್ಡ್ಸ್ ಆರ್ ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಫ್ ರಾಕ್ ಕ್ರಿಯೇಟೆಡ್ ಬೈ ದಿ ಆಸ್ಟರಾಯ್ಡ್ ಕೊಲ್ಯೂಷನ್ಸ್ ಅಂತೇಳಿದೆ. ಸೊ ಎರಡು ಸ್ಟೇಟ್ಮೆಂಟನ್ನು ನಾವು ಕನ್ಸಿಡರ್ ಮಾಡಿದಂತಹ ಸಂದರ್ಭದಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ. ಹೆನ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ಆಕಾಶಕಾಯಗಳನ್ನು ಹೇಳ್ತೀನಿ, ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಒಂದು ಕಾಮೆಟ್ಸ್ ಅಂತೇಳಿ ಕರಿತೀವಿ, ಅದೇ ರೀತಿಯಾಗಿ ಆಸ್ಟರಾಯ್ಡ್ಸ್ ಅಂತೇಳಿ ಕರಿತೀವಿ, ಅದೇ ಥರ ಮೀಟರಾಯ್ಡ್ಸ್ ಅಂತೇಳಿ ಕರಿತೀವಿ. ಈ 3 ರೀತಿಯಾಗಿರ್ತಕ್ಕಂಥ ಆಕಾಶಕಾಯಗಳ ಬಗ್ಗೆ ನೀವು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ತಿಳ್ಕೊಳ್ಬೇಕು. ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ.
ನೋಡಿ ಮುಂದಿನ ಪ್ರಶ್ನೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥದ್ದು. ICET ಇನಿಷಿಯೇಟಿವ್ ಆನ್ ಕ್ರಿಟಿಕಲ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಈಸ್ ಸೈನ್ಡ್ ಬಿಟ್ವೀನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಅಂತೇಳಿದೆ. ಎರಡು ರೀತಿಯಾಗಿರ್ತಕ್ಕಂತಹ ದೇಶಗಳ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ. ಇಲ್ಲಿ ಇಂಡಿಯಾ ಆ್ಯಂಡ್ USA ಅಂತೇಳಿದೆಯಲ್ಲ, ಈ ಎರಡು ರಾಷ್ಟ್ರಗಳ ನಡುವೆ ಈ ICET ಅಂತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ನೋಡಿ ICETಗೆ ಸಂಬಂಧಪಟ್ಟಂತೆ ಬೇಸಿಕ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಂಡಿಯಾ ಮತ್ತು USA ನಡುವೆ ಈ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಎರಡು ರಾಷ್ಟ್ರಗಳು ಒಂದು ರೋಡ್ ಮ್ಯಾಪನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಆ ರೋಡ್ ಮ್ಯಾಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಒಂದು ಕ್ರಿಟಿಕಲ್ ಆಗಿರ್ತಕ್ಕಂತಹ ಜೊತೆಗೆ ಎಮರ್ಜಿಂಗ್ ಆಗಿರ್ತಕ್ಕಂತಹ ಟೆಕ್ನಾಲಜೀಸ್ಗಳಿದಾವಲ್ಲ, ಇವುಗಳ ಒಂದು ಸಂರಕ್ಷಣೆಗೋಸ್ಕರ ಇವುಗಳ ಬಗ್ಗೆ ಜಾಸ್ತಿ ರಿಸರ್ಚನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಎರಡು ರಾಷ್ಟ್ರಗಳು ICET ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು, ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದೆ. ನೋಡಿ, ಯಾವಾಗ ಈ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಾಯಿತು ಅಂತ ಪ್ರಶ್ನೆಯನ್ನು ಕೇಳಿದಾಗ 2023 ಮತ್ತು ಜಾನ್ ತಿಂಗಳಲ್ಲಿ ಈ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಲಾಗುತ್ತೆ. ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ಒಂದು ಡಿಫೆನ್ಸ್ ಕೋಆಪರೇಷನ್ ಅಂತಕ್ಕಂಥದ್ದು, ರೈಟ್. ಅದೇ ರೀತಿಯಾಗಿ ಎರಡನೇದು ಟೆಕ್ನಾಲಜಿ ಡ್ರೈವಿಂಗ್ ಆಫ್ ಟೆಕ್ನಾಲಜಿ ಅಂತಕ್ಕಂಥ ಪಾಯಿಂಟನ್ನು ನೆನ್ಪಿಟ್ಕೊಳ್ಬೇಕು. ಜೊತೆಗೆ ಸ್ಟ್ರಾಟಜಿಕ್ ಆಗಿರ್ತಕ್ಕಂತಹ ಪಾರ್ಟ್ನರ್ಶಿಪ್ಪು. ಈ ಮೂರು ಪಾಯಿಂಟ್ಸನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಈ ICET ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ನೋಡಿ, ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು. ಸೊ ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಅಯಾನಿಕ್ ಕಾಂಪೌಂಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ಆಲ್ಕೋಹಾಲ್ಸ್ ಅಂತಿದೆ. ಸಿಲ್ವರ್ ಬ್ರೋಮೈಡ್ ಈಸ್ ಯೂಸ್ಡ್ ಇನ್ ಫೋಟೋಗ್ರಫಿ ಅಂತೇಳಿದೆ. ಈ ಎರಡೂ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟನ್ನು ಡಿಕೋಡ್ ಮಾಡಿದಂತಹ ಸಂದರ್ಭದಲ್ಲಿ ಅಯಾನಿಕ್ ಕಾಂಪೌಂಡ್ಸ್ ಆರ್ ಇನ್ಸಲ್ಯೂಬಲ್ ಇನ್ ಆಲ್ಕೋಹಾಲ್ಸ್ ಅಂತೇಳಿದೆ. ನೋಡಿ, ಆಲ್ಕೋಹಾಲ್ಸ್ಗಳಲ್ಲಿ ಅಯಾನಿಕ್ ಕಾಂಪೌಂಡ್ಸ್ಗಳು ಏನು ಮಾಡ್ತವೆ, ಸೊಲ್ಯೂಷನ್ ಆಗೋದಿಲ್ಲ, ರೈಟ್. ಇದು ಮೊದಲನೇದು, ರೈಟ್. ಎರಡನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ ಅಯಾನಿಕ್ ಕಾಂಪೌಂಡ್ಸ್ಗಳಿದ್ದಾವಲ್ಲ, ಇವು ಎದರಲ್ಲಿ ಸಲ್ಯೂಬಲ್ ಆಗ್ತವೆ ಅಂತ ಕೇಳಿದಾಗ ವಾಟರಲ್ಲೇ ಸಲ್ಯೂಬಲ್ ಆಗುತ್ತೆ. ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಂಡಾಗ ನಿಮಗೆ ಫೋಟೋಗ್ರಫಿ ಅಂತ ಏನಿದೆಯಲ್ಲ, ಈ ಫೋಟೋಗ್ರಫಿ ವಿಭಾಗದಲ್ಲಿ ನಾವು ಏನು ಮಾಡ್ತೀವಿ, ಆ ಸಿಲ್ವರ್ ಬ್ರೋಮೈಡನ್ನು ಬಳಸ್ಕೊಳ್ತೀವಿ. ಕಾರಣ ಏನು ಅಂದರೆ, ಸಿಲ್ವರ್ ಬ್ರೋಮೈಡ್ ಈಸ್ ಅ ಫೋಟೋ ಸೆನ್ಸಿಟಿವ್ ಅಂತೇಳಿ ನಾವೇನು ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದಾಗತ್ತೆ. ನೋಡಿ, ಮುಂದಿನ ಪ್ರಶ್ನೆ ಪ್ಯೂರ್ಲಿ ಎನ್ವೈರನ್ಮೆಂಟಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ದ ನ್ಯಾಷನಲ್ ಪಾರ್ಕ್ ಈಸ್ ಸಿಚುಯೇಟೆಡ್ ಅಲಾಂಗ್ ದ ಸಮ್ಮಿಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಇನ್ ದ ಹೈ ರೇಂಜಸ್ ಆಫ್ ದ ಇಡುಕಿ ಡಿಸ್ಟ್ರಿಕ್ಟ್ ಆಫ್ ಕೇರಳ. ದಿಸ್ ಈಸ್ ಆಲ್ಸೋ ಲ್ಯಾಂಡ್ ಆಫ್ ದ ನೀಲಕುರಿಂಜಿ. ಇಟ್ ಈಸ್ ಆಲ್ಸೋ the natural habitat of the Nilgiri Thar. The above description talk about which of the following national park ಅಂತ ಹೇಳಿದೆ. ಇವರು ಏನು ಮಾಡಿದ್ದಾರೆ ಅಂದರೆ, ಒಂದು ನ್ಯಾಷನಲ್ ಪಾರ್ಕ್ ಬಗ್ಗೆ ಬ್ರೀಫ್ ಆಗಿರ್ತಕ್ಕಂಥ ಡಿಸ್ಕ್ರಿಪ್ಷನನ್ನು ಕೊಟ್ಟಿದ್ದಾರೆ. ನೋಡಿ, ಈ ಡಿಸ್ಕ್ರಿಪ್ಷನ್ ಯಾವ ಒಂದು ನ್ಯಾಷನಲ್ ಪಾರ್ಕಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದನ್ನು ಪ್ರಶ್ನೆಯಲ್ಲಿ ಕೇಳಲಾಗಿರುವಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎರಾವಿಕುಲಂ ನ್ಯಾಷನಲ್ ಪಾರ್ಕ್. ನೋಡಿ, ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಐಡಿಯಾ ಹೇಳ್ತೀನಿ. ನೋಡಿ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತೇಳಿದೆ. ಆ್ಯಕ್ಚುಲಿ ಇಲ್ಲಿ ನೀಲಗುರಿಂಜಿ ಫ್ಲವರ್ಗೆ ಮತ್ತು ಬಂಡೀಪುರ ನ್ಯಾಷನಲ್ ಪಾರ್ಕಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ನಾಗರಹೊಳೆ ನ್ಯಾಷನಲ್ ಪಾರ್ಕನ್ನು ಕೂಡ ನೀವು ಈಸಿಯಾಗಿ ತೆಗೆದುಹಾಕ್ಬೋದು, ಯಾಕಂದರೆ ಬೋತ್ ಆರ್ ಸಿಚುಯೇಟೆಡ್ ಇನ್ ಕರ್ನಾಟಕ. ಗುಂಡಿ ನ್ಯಾಷನಲ್ ಪಾರ್ಕ್ ಇದನ್ನು ಕೂಡ ತೆಗೆದುಹಾಕ್ಬೋದು. ಸೊ ದ್ಯಾಟ್ ಎರಾವಿಕ್ ನ್ಯಾಷನಲ್ ಪಾರ್ಕ್ ಲೈಸ್ ಇನ್ ಕೇರಳ ಅಲ್ವಾ. ಸೊ ಆದುದರಿಂದ ಇಲ್ಲಿ ನೀಲಗುರಿಂಜಿ ಮತ್ತು ನೀಲಗಿರಿ ತಾರ್ ಇವೆರಡನ್ನ ಬೇಸ್ ಆಗಿ ಇಟ್ಕೊಂಡು ನಾವು ಎರಾವಿ ನ್ಯಾಷನಲ್ ಪಾರ್ಕ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಕಾರಣ ಏನು ಅಂದರೆ, ಇಟ್ ಲೈಸ್ ಇನ್ ಕೇರಳ ಅಂತಕ್ಕಂಥದ್ದನ್ನು ಮಾಹಿತಿನ ನಾವು ತಿಳ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ತಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೀಲಗುರಿಂಜಿ ಅಂತಕ್ಕಂಥ ಒಂದು ಫ್ಲವರ್ ಇದೆಯಲ್ಲ, ಇದರ ಒಂದು ವಿಶೇಷತೆಯನ್ನು ನೀವು ನೋಡ್ಕೊಳ್ಬೇಕು. ಕಾರಣ ಏನು ಅಂದರೆ, ಇದು 12 ವರ್ಷಕ್ಕೆ ಒಂದು ಬಾರಿ ಮಾತ್ರನೇ ಹೂ ಬಿಡ್ತಕ್ಕಂಥದ್ದು. ಇದು ಮೊದಲನೇ ಪಾಯಿಂಟ್, ರೈಟ್. ಅದೇ ರೀತಿಯಾಗಿ ಎಲ್ಲಿ ಲೈಫ್ ಆಗಿದೆ, ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದಾಗ ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ ಗೊತ್ತಾಯಿತು. ಯಾವ ಡಿಸ್ಟಿಕಲ್ಲಿ ಬರುತ್ತೆ, ಕೇರಳದ ಇಡುಕಿ ಅಂತಕ್ಕಂಥ ಡಿಸ್ಟಿಕಲ್ಲಿ ಬರುತ್ತೆ ಅಂತ ಗೊತ್ತಾಯಿತು. ಅದೇ ರೀತಿಯಾಗಿ ಕೇರಳದ ಇಡುಕಿ ಡಿಸ್ಟಿಕ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಸೌತ್ ಹಿಮಾಲಯ ಅಥವಾ ಸೌತ್ ಕರ್ನಾಟಕದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಪೀಕ್ ಇದೆ, ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಬೆಟ್ಟ, ಅದನ್ನು ಆನೆಮುಡಿ ಅಂತೇಳಿ ಕರಿತೀವಿ. ಈ ಆನೆಮುಡಿ ಲೊಕೇಟ್ ಆಗಿರೋದು ಕೂಡ ಈ ಒಂದು ನ್ಯಾಷನಲ್ ಪಾರ್ಕಲ್ಲೇ. ನೋಡಿ, ಈ ಹಿಂದೆ ಈ ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಏನಂತ ಕರಿತಿದ್ರು ಗೊತ್ತಿದೆ ನಿಮಗೆ, ರಾಜ್ಮಹಲ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಕರಿತಾ ಇದ್ರು. ಕಾರಣ ಏನು ಅಂದರೆ, ಒಂದು ಸ್ಪೀಸೀಸನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಾಗಿತ್ತು. ನೀಲಗಿರಿ ತಾರ್ ಅಂತೇಳಿ ಕರಿತೇವೆ, ನೆನ್ಪಿಟ್ಕೊಳ್ಬೇಕು. ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ನೋಡಿ, ಈ ನೀಲಗಿರಿ ತಾರ್ ಇದೆಯಲ್ಲ, ಇದನ್ನು ಸಂರಕ್ಷಣೆ ಮಾಡೋದಕ್ಕೆ ರಾಜ್ಮಹಲ್ ನ್ಯಾಷನಲ್ ಪಾರ್ಕನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಸೊ ಹಾಗಾದರೆ ಇಲ್ಲೊಂದು ಪ್ರಶ್ನೆ ಇದೆ, ಈ ನೀಲಗಿರಿ ತಾರ್ ಇದೆಯಲ್ಲ, ಇದು ಯಾವ ರಾಜ್ಯದ ಸ್ಟೇಟ್ ಆನಿಮಲ್ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ? ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮೋಯರ್ ಅಂತಕ್ಕಂಥ ಒಂದು ನದಿ ಇದೆಯಲ್ಲ, ಫ್ಲೋಸ್ ಥ್ರೂ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಟೆಕ್ಟೆಡ್ ಏರಿಯಾ ಅಂತೇಳಿದೆ. ಈ ಕೆಳಗಿನ ಯಾವ ಸಂರಕ್ಷಿತ ಪ್ರದೇಶದ ಮೂಲಕ ಮೋಯರ್ ಅಂತಕ್ಕಂಥ ನದಿ ಹರಿಯುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಾಗ ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ನೋಡಿ, ಇಂಡಿಯಾದ ಫಿಸಿಕಲ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ಕೊಳ್ತಾ ಹೋಗಬೇಕು, ಸ್ವಲ್ಪ ಡೀಪ್ ಆಗಿರ್ತಕ್ಕಂಥ ಮಾಹಿತಿನ ನಾವು ತಿಳ್ಕೊಳ್ತಾ ಹೋಗಬೇಕು, ಓಕೆನಾ.
ಫಸ್ಟ್ ಆಫ್ ಆಲ್ ಇಲ್ಲಿ ಮೋಯರ್ ರಿವರ್ ಅಂತ ಏನಿದೆಯಲ್ಲ ಬಂಡೀಪುರ ನ್ಯಾಷನಲ್ ಪಾರ್ಕ್ ಮೂಲಕ ಹಾದೋಗುತ್ತೆ ಅಂತೇಳಿ ನಾವು ತಿಳ್ಕೊಂಡ್ವಲ್ವಾ. ಸೊ ಆ್ಯಕ್ಚುಲಿ ಇದು ಯಾವ ನದಿಯ ಉಪನದಿ ಅಂತ ನಾವು ಕೇಳಿದಾಗ ಭವಾನಿ ರಿವರ್ ಏನಿದೆಯಲ್ಲ ಇದರ ಒಂದು ಟ್ರಿಬ್ಯೂಟ್ರಿ ಅಂತೇಳಿ ನಾವೇನು ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ಇದು ಮೊದಲನೇ ಪಾಯಿಂಟ್. ಎಲ್ಲಿ ಹರಿಯುತ್ತೆ ಅಂತ ಕೇಳಿದಾಗ ತಮಿಳ್ನಾಡು ಅಂತಕ್ಕಂಥದ್ದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಮುಂದುವರೆದಂತೆ ಮೋಯರ್ ನದಿಯ ಒಂದು ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡ್ಕೊಂಡಂತಹ ಸಂದರ್ಭದಲ್ಲಿ ಇದು ತಮಿಳುನಾಡು ಅದರ ಜೊತೆಗೆ ಕರ್ನಾಟಕ ಈ ಎರಡು ರಾಜ್ಯಗಳ ನಡುವೆ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಬೌಂಡ್ರಿಯನ್ನು ಕನ್ಸ್ಟ್ರಕ್ಟ್ ಮಾಡುತ್ತೆ ಈ ಒಂದು ಮೋಯರ್ ರಿವರ್. ಮುಂದುವರೆದಂತೆ ಮೋಯರ್ ನದಿ ಕೇವಲ ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟನ್ನು ಡಿವೈಡ್ ಮಾಡೋದಿಲ್ಲ, ಬದಲಾಗಿ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಈ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಜೊತೆಗೆ ಮುದುಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತೇಳಿದೆಯಲ್ಲ ಇದನ್ನು ಕೂಡ ಏನು ಮಾಡುತ್ತೆ, ಸಪ್ರೇಷನ್ ಮಾಡುತ್ತೆ. ಒಂದು ರೀತಿಯಾಗಿ ನ್ಯಾಚುರಲ್ ಸಪ್ರೇಷನ್ ಮಾಡ್ತಕ್ಕಂಥ ಒಂದು ಲೈನನ್ನು ಕ್ರಿಯೇಟ್ ಮಾಡುತ್ತೆ ಈ ಒಂದು ಮೋಯರ್ ನದಿ. ನೋಡಿ, ಮುಂದುವರೆದಂತೆ ನಮಗೆ ಈ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಇದರ ಬಗ್ಗೆ ಸ್ವಲ್ಪ ಐಡಿಯಾ ಬೇಕಾಗುತ್ತೆ. ಕಾರಣ ಏನು ಅಂದರೆ ಕರ್ನಾಟಕದಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಬಗ್ಗೆ ನೀವು ಎಷ್ಟು ತಿಳ್ಕೊಂಡ್ರೂ ಕೂಡ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಇದನ್ನು ನಾವು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ತೆಗೆದುಕೊಂಡು ಬರ್ತೀವಿ. ನೆನ್ಪಿಟ್ಕೊಳ್ಬೇಕು ಇದನ್ನು. ಎಷ್ಟರಲ್ಲಿ? 1973ರಲ್ಲಿ. ಆ್ಯಕ್ಚುಲಿ ಪ್ರಾಜೆಕ್ಟ್ ಟೈಗರ್ ಇಂಟ್ರೊಡ್ಯೂಸ್ ಆಗಿದೆ 1973ಯಲ್ಲಿ. ಸೊ ಅದರ ಮೂಲಕ ಡೈರೆಕ್ಟಾಗಿ ಬಂಡೀಪುರ್ ನ್ಯಾಷನಲ್ ಪಾರ್ಕನ್ನು ಏನು ಮಾಡುತ್ತೆ, ಅದರ ಅಡಿಯಲ್ಲಿ ತರಲಾಗ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ? ಆ್ಯಕ್ಚುಲಿ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ 3 ರಾಜ್ಯಗಳ ಒಂದು ಟ್ರೈ ಜಂಕ್ಷನ್ ಏರಿಯಾ ಅಂತಲೂ ಕೂಡ ನಾವು ಕರಿಬೋದು, ರೈಟ್. ಮೊದಲನೇ ಸ್ಟೇಟ್ ಯಾವುದು ಅಂತ ನೋಡ್ಕೊಂಡಾಗ ಆಬ್ವಿಯಸ್ಲಿ ಕರ್ನಾಟಕ ಅಂತ ಕರಿತೀವಿ. ಎರಡನೇ ಸ್ಟೇಟ್ ಯಾವುದು ಅಂತ ನೋಡ್ಕೊಂಡಾಗ ಆಬ್ವಿಯಸ್ಲಿ ಅಗೇನ್ ತಮಿಳ್ನಾಡು ಅಂತೇಳಿ ಕರಿತೀವಿ. ಮೂರನೇ ಸ್ಟೇಟ್ ಯಾವುದು ಅಂತ ನೋಡ್ಕೊಂಡಂತಹ ಸಂದರ್ಭದಲ್ಲಿ ಕೇರಳ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಮುಂದುವರೆದಂತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ 2 ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಳಿ. ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಇದೆ, ನೀಲಗಿರಿ ಜೈವಿಕ ಸಂರಕ್ಷಣಾಲಯ ಅಂತೇಳಿ. ಈ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಆ ಒಂದು ನೀಲಗಿರಿ ಬಯೋಸ್ಫಿಯರ್ನ ಒಂದು ಭಾಗ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ನ್ಯಾಷನಲ್ ಪಾರ್ಕಲ್ಲಿ ನುಗು ಅಂತೇಳಿ ಒಂದು ರಿವರ್ ಇದೆ, ನಿಮಗೆಲ್ಲ ಫೆಮಿಲಿಯರ್ ಇದೆ. ಆಲ್ರೆಡಿ KPSCಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ನುಗು ಅಂತಕ್ಕಂಥ ರಿವರು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಮುಖಾಂತರವಾಗಿ ಹರಿಯುತ್ತೆ. ಮುಂದಿನ ಪ್ರಶ್ನೆ ಅಗೇನ್ ಏರೋನಾಟಿಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ತುಂಬಾ ಇಂಪಾರ್ಟೆಂಟ್ ಆಗಿದೆ, ರೈಟ್. ಸೊ ಈ ಒಂದು ಪ್ರಶ್ನೆಯನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಯಾವುದ್ರ ಮೇಲೆ ಅಂತೇಳಿ ಕೇಳಿದಾಗ, ಯಾವ ಒಂದು ವಿಡಿಯೋ ಅಂತ ಕೇಳಿದಾಗ ನಿಮಗೆ ವರ್ಲ್ಡ್ ಲಯನ್ ಡೇ ಇದೆಯಲ್ಲ ಆ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಲಯನ್ಸ್ಗಳ ಬಗ್ಗೆ ಕುರಿತಾಗಿ ಮಾತನಾಡಿದ್ದೇವೆ. ಸೊ ಅದರಲ್ಲೂ ಕೂಡ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ನೋಡಿ, 2 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ಕೊಳ್ಬೇಕು. ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ: ಇಟ್ ಏಮ್ಸ್ ಟು ಕನ್ಸರ್ವ್ 7 ಬಿಗ್ ಕ್ಯಾಟ್ಸ್, ನೇಮ್ಲಿ ಟೈಗರ್, ಲಯನ್, ಲೀಪಾರ್ಡ್, ಸ್ನೋ ಲೀಪಾರ್ಡ್ ಅಂಡ್ ಚೀತಾ, ಜಾಗ್ವರ್, ಪೂಮಾ ಅಂತಿದೆ, ವಿಚ್ ಇಸ್ ಆಬ್ಸಲ್ಯೂಟ್ಲಿ ರೈಟ್. ಇಟ್ ಈಸ್ ಅನ್ ಇನಿಷಿಯೇಟಿವ್ ಬೈ ದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತೇಳಿದೆ. ಇದು ತಪ್ಪಾಗುತ್ತೆ. ಹೆನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ನಮಗೆ ಪ್ರಾಜೆಕ್ಟ್ ಟೈಗರ್ 1973ರಲ್ಲಿ ನಾವು ಲಾಂಚ್ ಮಾಡಿದ್ವಿ ಅಂತೇಳಿ ಗೊತ್ತಾಯಿತು. ಸೊ 1973ರಿಂದ 2023ಕ್ಕೆ ಎಷ್ಟು ವರ್ಷ ಆಗ್ತಾ ಹೋಗುತ್ತೆ? 50 ವರ್ಷ ಆಗ್ತಾ ಹೋಗುತ್ತೆ, ರೈಟ್. 50 ಇಯರ್ಸ್. ಸೊ ಇದರ ಒಂದು 7NPಗೋಸ್ಕರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸನ್ನು ಏನು ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ನ ಮುಖಾಂತರವಾಗಿ ಏನು ಬಿಗ್ ಕ್ಯಾಟ್ ಅಂತಲೇ ನಾವು ಕನ್ಸಿಡರ್ ಮಾಡ್ತಕ್ಕಂತಹ ಲೀಪಾರ್ಡ್ ಆಗಿರ್ಬೋದು, ಲಯನ್ ಆಗಿರ್ಬೋದು, ಟೈಗರ್ಸ್ಗಳಾಗಿರ್ಬೋದು, ಇವುಗಳ ಸಂರಕ್ಷಣೆಗೋಸ್ಕರನೇ ನಾವು ಲಾಂಚ್ ಮಾಡಿರ್ತಕ್ಕಂಥದ್ದು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ ನಿಮಗೆ 7 ಮೇಜರ್ ಬಿಗ್ ಕ್ಯಾಟ್ಸ್ಗಳಿದಾವಲ್ಲ, ಸೊ ಇವುಗಳನ್ನು ಪ್ರೊಟೆಕ್ಷನ್ ಮಾಡಬೇಕು ಅಂತಲೇ ಈ ಒಂದು ಸ್ಕೀಮನ್ನು, ಈ ಒಂದು ಅಲಿಯನ್ಸನ್ನು ಜಾರಿ ಮಾಡಲಾಗಿರುವಂಥ ಇದು ಎರಡನೇ ಪಾಯಿಂಟ್. ಓಕೆನಾ? ಹಾಗಾದರೆ ಆ 7 ಬಿಗ್ ಕ್ಯಾಟ್ಸ್ಗಳು ಯಾವುದ್ಯಾವುದು ಅಂತ ನೋಡ್ಕೊಂಡಾಗ ಟೈಗರ್, ಲಯನ್, ಲೀಪಾರ್ಡ್, ಸ್ನೋ ಲೀಪಾರ್ಡ್, ಪೂಮಾ, ಜಾಗ್ವಾರ್ ಅಂಡ್ ಚೀತಾ ಅಂತೇಳಿ ಕರಿತೀವಿ. ಈ ಒಂದು ಅಲಿಯನ್ಸ್ಗೆ ಮೆಂಬರ್ಶಿಪ್ಪನ್ನು ನಾವು ಹೇಗೆ ಕನ್ಸಿಡರ್ ಮಾಡ್ಬೋದು ಅಂದರೆ, ಯಾವ್ಯಾವ ರಾಷ್ಟ್ರಗಳಲ್ಲಿ ಈ ಬಿಗ್ ಕ್ಯಾಟ್ಸ್ಗಳು ಸ್ಪೀಸೀಸ್ಗಳಿದಾವಲ್ಲ ಆ ಪೀಸೀಸ್ಗಳು ಇರತಕ್ಕಂತಹ ರೇಂಜ್ ಕಂಟ್ರೀಸ್ಗಳು ಇಲ್ಲಿ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದ್ದಾವೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈಸಿಂಗ್ ಅಥಾರಿಟಿ ಅಂತೇಳಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾವುದಕ್ಕೆ ಸಂಬಂಧಪಟ್ಟಂತೆ? ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ. ಯಾವ ಒಂದು ಪ್ರಶ್ನೆಯಲ್ಲಿ ಈ ಅಥಾರಿಟಿಗಳ ಮೇಲೆ ಪ್ರಶ್ನೆ ಕೇಳಿರುತ್ತೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ನೋಡ್ಕೊಳ್ಳೋಣ. ಯಾವ ರೀತಿಯಾಗಿದೆ ಸ್ಟೇಟ್ಮೆಂಟ್ಸ್ ಅಂತ ನೋಡ್ಕೊಂಡಾಗ NPPA ಈಸ್ ಆ್ಯನ್ ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂತೇಳಿದೆ. ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಂಡಾಗ ಇಟ್ ರೆಗ್ಯುಲೇಟ್ಸ್ ದ ಪ್ರೈಸಸ್ ಆಫ್ ಬೋತ್ ಶೆಡ್ಯೂಲ್ಡ್ ಆ್ಯಂಡ್ ನಾನ್ ಶೆಡ್ಯೂಲ್ಡ್ ಡ್ರಗ್ಸ್ ಅಂತೇಳಿದೆ. ಮೊದಲನೇ ಸ್ಟೇಟ್ಮೆಂಟನ್ನು ನಾವು ನೀಟಾಗಿ ಅಬ್ಸರ್ವ್ ಮಾಡಿದಾಗ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂತೇಳಿದೆ ನೋಡಿ, ಇದು ತಪ್ಪಾಗುತ್ತೆ. ಕಾರಣ ಏನು ಅಂದರೆ ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತೇಳಿ ಒಂದು ಮಿನಿಸ್ಟ್ರಿ ಇದೆ. ಈ ಒಂದು ಮಿನಿಸ್ಟ್ರಿಯ ಅಂಡರಲ್ಲಿ ಏನು ಬರುತ್ತೆ, NPPA ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಕೊಳ್ಬೋದು. ಓಕೆನಾ? ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಅಂಡರ್ ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಇದು ಮೊದಲನೇ ಪಾಯಿಂಟ್ ಕ್ಲಿಯರ್ ಆಯಿತು. ಈ NPPA ಇದೆಯಲ್ಲ,
ಎರಡು ರೀತಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಏನದು ಅಂತ ನೋಡಿದಾಗ ಶೆಡ್ಯೂಲ್ಡ್ ಡ್ರಗ್ಸ್ ಮತ್ತು ನಾನ್ ಶೆಡ್ಯೂಲ್ಡ್ ಡ್ರಗ್ಸ್ ಅಂತ ಹೇಳಿದೆಯಲ್ಲ, ಈ ಶೆಡ್ಯೂಲ್ಡ್ ಡ್ರಗ್ಸ್ಗಳಿಗೆ ನಿಯಂತ್ರಣವನ್ನು ಮಾಡುತ್ತೆ NPPA. ಬಟ್ ವಾಟ್ ಇನ್ ದ ಕೇಸ್ ಆಫ್ ನಾನ್ ಶೆಡ್ಯೂಲ್ಡ್ ಡ್ರಗ್ಸ್? ಈ ನಾನ್ ಶೆಡ್ಯೂಲ್ಡ್ ಡ್ರಗ್ಸ್ಗಳಿಗೆ ನಾವು ಪ್ರೈಸಿಂಗನ್ನು ಫಿಕ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಪ್ರೂವಲ್ ಬೇಕಾಗಿಲ್ಲ. ಯಾವುದರಿಂದ? NPPA ಇಂದ ಅಪ್ರೂವಲ್ ಬೇಕಾಗಿಲ್ಲ. ಆದುದರಿಂದ ಇಲ್ಲೇನು ಕೇಳಿದರೆ ಅಂದರೆ ಇಟ್ ರೆಗ್ಯುಲೇಟ್ಸ್ ದ ಪ್ರೈಸಸ್ ಆಫ್ ಬೋತ್ ಶೆಡ್ಯೂಲ್ಡ್ ಆ್ಯಂಡ್ ನಾನ್ ಶೆಡ್ಯೂಲ್ಡ್ ಅಂತೇಳಿದೆ. ಇದು ಏನಾಗ್ತಾ ಹೋಗುತ್ತೆ? ತಪ್ಪಾಗ್ತಾ ಹೋಗುತ್ತೆ. ಸೊ ಆದುದರಿಂದ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಹಿಯರ್. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ಶೆಡ್ಯೂಲ್ಡ್ ಡ್ರಗ್ಸನ್ನು ಮಾತ್ರ NPPA ಕಂಟ್ರೋಲ್ ಮಾಡುತ್ತೆ. ಆದರೆ ನಾನ್ ಶೆಡ್ಯೂಲ್ಡ್ ಡ್ರಗ್ಸಿಗೆ ಸಂಬಂಧಪಟ್ಟಂತೆ ಈ ಒಬ್ಬ ಮ್ಯಾನುಫ್ಯಾಕ್ಚರು ನಾನ್ ಶೆಡ್ಯೂಲ್ಡ್ ಡ್ರಗ್ಸನ್ನು ನಾವು ಪ್ರೊಡ್ಯೂಸ್ ಮಾಡಿದಾಗ ಪ್ರೈಸ್ ಕಂಟ್ರೋಲು ಯಾವುದೇ ರೀತಿಯಾದಂಥ ಪ್ರೈಸ್ ಕಂಟ್ರೋಲು NPPA ಇಂದ ಬೇಕಾಗಿಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸಿಂಪಲ್. ಮುಂದಿನ ಪ್ರಶ್ನೆ ನೋಡಿ, ಯುರೇನಿಯಮ್ಮು, ನ್ಯೂಕ್ಲಿಯರ್ ರಿಯಾಕ್ಟರು, ಪ್ಲುಟೋನಿಯಮ್ಮು, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು KPSSಲ್ಲಿ ಜಾಸ್ತಿ ಬರುತ್ತೆ. ಪ್ಲುಟೋನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಿದ್ದಾವೆ, ಯಾವುದು ಸರಿ ಅಂತ ನೋಡ್ಕೊಳ್ಬೇಕಿಲ್ಲಿ. ದ ಮೋಸ್ಟ್ ಕಾಮನ್ ಐಸೋಟೋಪ್ ಇನ್ ನ್ಯಾಚುರಲ್ ಯುರೇನಿಯಂ ಆರ್ ಯುರೇನಿಯಂ 238 ಆ್ಯಂಡ್ ಯುರೇನಿಯಂ 235 ಅಂತೇಳಿದೆ. ಯುರೇನಿಯಂ 238 ಈಸ್ ದ ಓನ್ಲಿ ನ್ಯಾಚುರಲಿ ಅಕ್ಯೂರಿಂಗ್ ಫಿಸಿಲ್ ಐಸೋಟೋಪ್ ಯೂಸ್ಡ್ ಇನ್ ದ ನ್ಯೂಕ್ಲಿಯರ್ ವೆಪನ್ಸ್ ಅಂತೇಳಿದೆ. ಈ ಎರಡು ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಯಾವುದು ಅಂತೇಳಿ ನಾವೇನು ಮಾಡಬೇಕು? ಐಡೆಂಟಿಫೈ ಮಾಡಬೇಕು. ಮೊದಲನೇ ಸ್ಟೇಟ್ಮೆಂಟನ್ನು ನಾವು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ದ ಮೋಸ್ಟ್ ಕಾಮನ್ ಐಸೋಟೋಪ್ ಆಫ್ ನ್ಯಾಚುರಲ್ ಯುರೇನಿಯಂ ಆರ್ 238 ಆ್ಯಂಡ್ 235 ಅಂತೇಳಿದೆ, ವಿಚ್ ಇಸ್ ರೈಟ್ ಆ್ಯಕ್ಚುಲಿ. ಸೊ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. ಯುರೇನಿಯಂ 238 ಇದೆಯಲ್ಲ, ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ಯುರೇನಿಯಂ 235 ಕೊಡೋದ್ರ ಬದಲು ಯುರೇನಿಯಂ 238 ಕೊಟ್ಬಿಟ್ಟಿದ್ದಾರೆ. ಸೊ ಆದುದರಿಂದ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ತಪ್ಪಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯುರೇನಿಯಂ 235 is the only naturally occurring fissile isotope used in the nuclear weapons. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಸ್ವಲ್ಪ ಯುರೇನಿಯಂ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ರೈಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಕ್ವಶನ್ ಯಾವ ರೀತಿ ಬೇಕಾದ್ರೂ ಕೂಡ ಬರ್ಬೋದು. ಇದೊಂದು ಕೆಮಿಕಲ್ ಎಲಿಮೆಂಟ್, ಜೊತೆಗೆ ಇದರ ಸಿಂಬಲನ್ನು ನಾವು ನೋಡ್ಕೊಂಡಾಗ ಯು ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಅಟಾಮಿಕ್ ನಂಬರ್ ಎಷ್ಟು ಅಂತ ಕೇಳಿದಾಗ 92. ಓಕೆನಾ? ರೈಟ್. ನೆಕ್ಸ್ಟ್, ದ ಮೋಸ್ಟ್ ಕಾಮನ್ ಐಸೋಟೋಪ್ ಯಾವುದು ಅಂತ ನೋಡಿದಂತಹ ಸಂದರ್ಭದಲ್ಲಿ ಯುರೇನಿಯಂ 238 ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಅದೇ ರೀತಿಯಾಗಿ ಯುರೇನಿಯಂ 235 ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಮೋಸ್ಟ್ ಕಾಮನ್ ಆಗಿರ್ತಕ್ಕಂತಹ ಯುರೇನಿಯಮ್ಸ್. ನೋಡಿ, ಭೂಮಿಯಲ್ಲಿ ದೊರೆತಕ್ಕಂತಹ 99% ಏನು ಯುರೇನಿಯಂ ಇದೆಯಲ್ಲ, ಈ ರೂಪದಲ್ಲಿ ನಮಗೆ ಸಿಗುತ್ತೆ. ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ನೆನ್ಪಿಟ್ಕೊಳ್ಬೇಕಂದಾಗ 146 ನ್ಯೂಟ್ರಾನ್ಸ್ಗಳೇನಿದ್ದಾವಲ್ಲ, ಈ ನ್ಯೂಟ್ರಾನ್ಸ್ಗಳು ಯುರೇನಿಯಂ 238 ನಮಗೆ ಕಂಡುಬರುತ್ತೆ. ಬಟ್ ಯುರೇನಿಯಂ 235 ಅಂತ ಹೇಳಿದಿಲ್ಲ, ಇದರಲ್ಲಿ ಎಷ್ಟು ನ್ಯೂಟ್ರಾನ್ಸ್ಗಳು ಕಂಡುಬರುತ್ತೆ ಅಂತ ನೋಡ್ಕೊಂಡಾಗ 143 ನ್ಯೂಟ್ರಾನ್ಸ್. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಉಸಿರಾಟದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತೇಳಿ ಕೇಳಿದ್ದಾರೆ ಅವರು. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ, ನಿಮಗೆ ಇಟ್ ಈಸ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ದಟ್ ಯೂಸಸ್ ಆಕ್ಸಿಜನ್ ಟು ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ ಅಂತೇಳಿದೆ. ಈ ಒಂದು ಸ್ಟೇಟ್ಮೆಂಟನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಮುಂದಿನ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಇಟ್ ಈಸ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ವಿತ್ ರಿಲೀಸ್ ಆಫ್ ಆಕ್ಸಿಜನ್ ಆ್ಯಂಡ್ ಎನರ್ಜಿ ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದೆ. ಇಟ್ ಮೀನ್ಸ್ ಇನ್ಹಲೇಷನ್ ಆಫ್ ಆಕ್ಸಿಜನ್ ಆ್ಯಂಡ್ ಗಿವಿಂಗ್ ಔಟ್ ಆಸ್ ಏರ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್ ವಿತ್ ದ ಹೆಲ್ಪ್ ಆಫ್ ರೆಸ್ಪಿರೇಟರಿ ಆರ್ಗನ್ಸ್ ಇದಿದೆ. ನನ್ ಆಫ್ ದ ಎಬೋ ಅಂತ ಹೇಳಿದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡಾಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಾರಣ ಏನು? ರೆಸ್ಪಿರೇಷನ್ ಇಸ್ ಎ ಮೆಟಾಬಾಲಿಕ್ ಪ್ರೋಸೆಸ್ ಅಲ್ವಾ, ರೈಟ್? ಇದು ಎಲ್ಲ ಆರ್ಗನ್ಸ್ಗಳಲ್ಲೂ ಕೂಡ ಹ್ಯಾಪನ್ ಆಗುತ್ತೆ, ಅಂದರೆ ನಡೆಯುತ್ತೆ. ಇಟ್ ಈಸ್ ಅ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ದಟ್ ಯೂಸಸ್ ಆಕ್ಸಿಜನ್ ಟು ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎನರ್ಜಿ. ನೋಡಿ, ಮಾನವನ ದೇಹದಲ್ಲಿ ನಡೀತಕ್ಕಂಥ ಚಯಾಪಚಯ ಕ್ರಿಯೆಗಳನ್ನು ಗ್ಲೂಕೋಸ್ ಬ್ರೇಕ್ ಡೌನ್ ಮಾಡ್ತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾವುದನ್ನು ಬಳಸ್ಕೊಂಡು? ಆಕ್ಸಿಜನನ್ನು ಬಳಸ್ಕೊಂಡು, ರೈಟ್? O2 ಅನ್ನು ಬಳಸ್ಕೊಂಡು. ಇದರ ಮೂಲಕ ಏನು ಇಂಟ್ರೊಡ್ಯೂಸ್ ಆಗುತ್ತೆ? CO2 ಇಂಟ್ರೊಡ್ಯೂಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಜೊತೆಗೆ ಎನರ್ಜಿ ಇಂಟ್ರೊಡ್ಯೂಸ್ ಆಗುತ್ತೆ. ಇದನ್ನೇ ನಾವು ಉಸಿರಾಟದ ಒಂದು ಮೂಲವಾಗಿರ್ತಕ್ಕಂಥ ಕ್ರಿಯೆ ಅಂತೇಳಿ ನಾವೇನು ಮಾಡ್ತೀವಿ? ಕರಿತೀವಿ. ಓಕೆನಾ? ರೈಟ್, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.